ಈ ದೇವಾಲಯದ ಮುಖ್ಯ ದೇವರು ಲಕ್ಷ್ಮೀಕಾಂತ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ 16 ಆಸನವುಳ್ಳ ಚಾವುಡಿ. ಇದು ಅತ್ಯಂತ ಆಕರ್ಷಕವಾಗಿದೆ. ಈ ದೇವಾಲಯವನ್ನು ಹೊಯ್ಸಳರ 3ನೇ ಬಲ್ಲಾಳನು ಕಟ್ಟಿಸಿದ್ದನು. ಈ ದೇವಾಲಯವು ವಿಷ್ಣುವಿನ 3 ಅವತಾರವಾದ ಕೃಷ್ಣ, ಲಕ್ಷ್ಮೀಕಾಂತ ಹಾಗೂ ನರಸಿಂಹ ದೇವರುಗಳುಳ್ಳ ತ್ರಿಕೂಟ ದೇವಾಲಯ ಇದಾಗಿದೆ. ಈ ನರಸಿಂಹನಿಗೆ 5 ವಾರ ನಿಂಬೆಹಣ್ಣಿನ ಹಾರ ಮುಖಾಂತರ ಪೂಜೆ ಮಾಡಿದರೆ ಮಕ್ಕಳೇ ಇಲ್ಲದವರಿಗೂ ಹಾಗೂ ವಿವಾಹವಿಲ್ಲದವರಿಗೆ ವಿವಾಹವಾಗುವ ಸಾಧ್ಯತೆ ಇದೆ. ಪ್ರಮುಖ ಇನ್ನೊಂದು ಆಕರ್ಷಣೆ ಎಂದರೆ ಆಂಡಾಳ್ ದೇವಿ. ಈ ದೇವಿಯು ನಾರಾಯಣ ಎಂದರೆ ಕಣ್ಣನ್ನು ಬಿಡುತ್ತಾಳೆ. ಇದನ್ನು ನೋಡಲು ತುಂಬ ಸೊಗಸಾಗಿದೆ. ಈ ದೇವಾಲಯವನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಹೊಯ್ಸಳರ 3ನೇ ಬಲ್ಲಾಳನು ಕ್ರಿಸ್ತಶಕ 1342ರಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದನು. ಐತಿಹ್ಯ ಪ್ರಕಾರ ಕೌಂಡಿಲ್ಯ ಕ್ಷೇತ್ರ ಇದಾಗಿದ್ದು, ವಿಷ್ಣುವು ರಾಕ್ಷಸನನ್ನು ಸಂಹರಿಸಿದ ಜಾಗ ಇದಾಗಿದ್ದು, ರಾಕ್ಷಸನ ತಲೆ ಎಡ ಭಾಗದಲ್ಲಿ ಬಿದ್ದಿದ್ದ ಕಾರಣದಿಂದ ಈ ಜಾಗವನ್ನು ಎಡತಲೆ ಎಂದು ಕರೆಯಲಾಗುತ್ತದೆ. ಹಾಗೂ ರಾಕ್ಷಸನ ಎಮ್ಮರವಾದ ಕಾಲು ಬಿದ್ದ ಸ್ಥಳವನ್ನು ಎಮ್ಮರ್ಗಾಲ ಎಂದು ಕರೆಯಲಾಗುತ್ತದೆ. ಈ ಎಮ್ಮರ್ಗಾಲವು ಈ ಸ್ಥಳದಿಂದ 1.5 ಕಿಲೋಮೀಟರ್ ದೂರದಲ್ಲಿದ್ದು, ಅಲ್ಲಿ ಇನ್ನೊಂದು ಪ್ರಮುಖ ಪವಿತ್ರ ದೇವಾಲಯವನ್ನು ಬಲ್ಲಾಳನು ಕಟ್ಟಿಸಿದ್ದಾರೆ. ಆ ದೇವಾಲಯವನ್ನು ಸಂತಾನ ಗೋಪಾಲ ದೇವಾಲಯ ಎಂದು ಕರೆಯಲಾಗುತ್ತದೆ. ಆ ದೇವಾಲಯವು ಕೂಡ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಉತ್ತಮ ಕೊಡುಗೆಯಾಗಿದೆ.